ನಮಸ್ಕಾರ ಸ್ನೇಹಿತರೆ. ಬಿಜೆಪಿ ಪಾಳ್ಯಕ್ಕೆ ಮತ್ತೊಂದು ಪಶ್ಚಿಮ ಬಂಗಾಳವಾಗ್ತಾ ಇದೆಯಾ ಕೇರಳಂ. ಈ ಬಾರಿಯ ಕೇರಳಂನ ಚುನಾವಣಾ ಫಲಿತಾಂಶ ಬಿಜೆಪಿಗೆ ಅತಿದೊಡ್ಡ ಬೂಸ್ಟನ್ನು ಕೊಟ್ಟಿದೆ ಮತ್ತು ಒಂದು ರಿಪ್ಲೇಸ್ಮೆಂಟ್ ಹಾದಿಯನ್ನು ಬಿಜೆಪಿ ಹುಡುಕೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೇರಳಂನಲ್ಲಿ 31ರ ಚುನಾವಣೆಯಲ್ಲಿ ಬಿಜೆಪಿ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಆಗುವತ್ತ ಹೋಗ್ತಾ ಇದೆ. ಈ ನಂಬರ್ಸ್ಗಳೇ ಆ ಕಥೆಗಳನ್ನು ಹೇಳುತ್ತವೆ. ಕೆಲವೊಂದಿಷ್ಟು ಜಿಲ್ಲೆವಾರು ಬಿಜೆಪಿ ಯಾವರ ಓಟನ್ನು ಕಿತ್ಕೊಳ್ತಾ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ವಿಶ್ಲೇಷಣೆ ಸಮೇತ ಬಗ್ಗೆ ಕೊಡೋಣ. ಇನ್ನು ಪಶ್ಚಿಮ ಬಂಗಾಳ ಯಾಕೆ ಹೇಳಿದ್ವಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ. 2016ರಲ್ಲಿ ಬಿಜೆಪಿ ಕೇವಲ 3 ಸೀಟನ್ನು ಪಡೆದುಕೊಂಡಿತ್ತು. 21ರಲ್ಲಿ ಅದು 77ಕ್ಕೆ ಕನ್ವರ್ಟ್ ಆಯಿತು. ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು ಬಿಜೆಪಿ 21ರಲ್ಲಿ. 26ರಲ್ಲಿ ಬಿಜೆಪಿ ಲ್ಯಾಂಡ್ಸ್ಲೈಡ್ ವಿಕ್ಟರಿಯನ್ನು ದಾಖಲಿಸುವ ಮುಖಾಂತರ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಿತು. ಕೇರಳಂನೂ ಕೂಡ 26ರ ಈ ಚುನಾವಣೆಯಲ್ಲಿ ಬಿಜೆಪಿ 3 ಸ್ಥಾನವನ್ನು ಗೆದ್ದಿದೆ. ಆ 3 ಸ್ಥಾನದಲ್ಲಿ 2 ಸ್ಥಾನ ಇದೆಯಲ್ಲ, 2 ಕ್ಷೇತ್ರ ಇದೆಯಲ್ಲ, ಆ 2 ಕ್ಷೇತ್ರ ಕಮ್ಯುನಿಸ್ಟ್ಗೆ ಅತಿ ದೊಡ್ಡ ಹಿನ್ನಡೆಯಾಗಿ ಬಂದಿರುವಂಥದ್ದು. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿ ಕಮ್ಯುನಿಸ್ಟ್ ಅಳಿಸೋಯ್ತೋ ಅದೇ ರೀತಿ ಕೇರಳಮಲ್ಲೂ ಕೂಡ ಅಳಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿ ಹೋಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಇರುತ್ತೆ. ಬಿಜೆಪಿ ಕಮ್ಯುನಿಸ್ಟ್ನ ಜಾಗವನ್ನು ಆಕ್ರಮಿಸಿಕೊಳ್ಳುವಂತಹ ಭೀತಿ ಕಮ್ಯುನಿಸ್ಟ್ಗಿದೆ, ಆಕ್ರಮಿಸಿಕೊಳ್ಳುತ್ತೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ನೇಮಂನಲ್ಲಿ ಗೆದ್ದಿದೆ. ಕಂಫರ್ಟೇಬಲ್ ಆಗಿ ರಾಜೀವ್ ಚಂದ್ರಶೇಖರ್ ನೇಮಂನಲ್ಲಿ ಗೆದ್ದು ಬಿಗಿದ್ರು. ತಿರುವನಂತಪುರಂನಲ್ಲಿ 2 ಕ್ಷೇತ್ರ ಬಿಜೆಪಿ ಗೆದ್ದಿರುವಂಥದ್ದು. ಕಜಾಕೋಟ್ನಲ್ಲಿ ಬಿಜೆಪಿ ಗೆಲುವಿಗೆ ಕಾರಣವಾದಂಥವರು ಕಮ್ಯುನಿಸ್ಟ್ನ ವೋಟರ್ಸ್. ಆ ರಿಸಲ್ಟನ್ನು ನೀವು ತೆಗೆದು ನೋಡ್ರೆ ಕಮ್ಯುನಿಸ್ಟ್ನ ಮತಗಳು ಹತ್ತಿರ 17,000 ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಆ ಮತಗಳೆಲ್ಲವೂ ಕೂಡ ಬಿಜೆಪಿಗೆ ಶಿಫ್ಟ್ ಆಗಿದೆ. ಕಾಂಗ್ರೆಸ್ 2-3% ಓಟ್ಗಳನ್ನು ಮಾತ್ರ ಹೆಚ್ಚು ಮಾಡಿಕೊಂಡಿದೆ. ಅಲ್ಲಿ ಕಜಾಕೊಟಂನಲ್ಲಿ ಬಿಜೆಪಿ ಕಮ್ಯುನಿಸ್ಟ್ ಓಟನ್ನು ಕಿತ್ಕೊಂಡು ಗೆದ್ದಿರುವಂಥದ್ದು. ಕಡಿಮೆ ಅಂತರದಿಂದ ಗೆದ್ದಿದ್ರು ಕೂಡ ಕಮ್ಯುನಿಸ್ಟ್ಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ ಬಿಜೆಪಿ. ಇನ್ನು ಮತ್ತೊಂದು ಕ್ಷೇತ್ರದಲ್ಲೂ ಕೂಡ ಇದೇ ಕತೆ. ಕೊಲ್ಲಂನಲ್ಲಿ ಬರುತ್ತೆ ಚತನೂರ್. ಇದು ಬಿಜೆಪಿಯ ಗೆಲುವಿನ ಹಿಸ್ಟ್ರಿಯಲ್ಲೇ ಇರಲಿಲ್ಲ. ಅಂದರೆ 5 ಕ್ಷೇತ್ರಗಳು ಹೇಳ್ತಾ ಇದ್ವಲ್ಲ ನಾವು, ನೇಮಂ, ತ್ರಿಶೂರ, ಪಲ್ಲಕ್ಕಾಡ್, ಕಾಸರಗೋಡಲ್ಲಿ ಇನ್ನೊಂದು ಮಂಜೇಶ್ವರ. ಈ 5ರಲ್ಲಿ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ. ಈ ಭಾಗಗಳಲ್ಲಿ ಬಿಜೆಪಿ 5 ಸೀಟ್ಗಳನ್ನು ಗೇನ್ ಮಾಡ್ಕೊಳ್ಳುತ್ತೆ ಅಂತ. ಬಟ್ ಈ ಗೆದ್ದಿರುವ 2 ಕ್ಷೇತ್ರಗಳು ಸಹ ಬಿಜೆಪಿ ಗೆಲ್ಲಬಹುದಾದ ಕ್ಷೇತ್ರಗಳಲ್ಲ. ಚತನೂರ್ನಲ್ಲೂ ಕೂಡ ಇದೇ ಕತೆ. ಕಮ್ಯುನಿಸ್ಟ್ನ ಓಟ್ಗಳೆಲ್ಲವೂ ಕೂಡ ಬಿಜೆಪಿಗೆ ಶಿಫ್ಟ್ ಆಗಿದೆ ಅಂತ ಹೇಳಿದ್ರೆ ಕಮ್ಯುನಿಸ್ಟ್ನ ಕಾರ್ಯಕರ್ತರು ಕೂಡ ಬಿಜೆಪಿಗೆ ಕೆಲಸ ಮಾಡಲು ಆರಂಭಿಸಿದ್ರ ಅನ್ನೋದು ಪ್ರಶ್ನೆ ಕೂಡ ಎದುರಾಗುತ್ತೆ. ಒಟ್ಟಾರೆಯಾಗಿ ನಾನು ನಿಮಗೆ ಪಶ್ಚಿಮ ಬಂಗಾಳದ ಲಿಂಕನ್ನು ಕೊಡ್ತಾ ಇದ್ದೀನಿ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದೇ ರೀತಿ ಇದೇ ಕತೆ ಆಗಿದ್ದಲ್ಲಿ, ಇದೇ ಕತೆ ಕಮ್ಯುನಿಸ್ಟ್ನ ವೈಪೌಟ್ ಮಾಡಲಿಕ್ಕೆ ಬಿಜೆಪಿಯು ಕೂಡ ಅತಿ ದೊಡ್ಡ ಕಾರಣ. ಆರಂಭಿಕವಾಗಿ 11-16 ಚುನಾವಣೆಯಲ್ಲಿ ಬಿಜೆಪಿಯ ಪಾತ್ರ ಏನಷ್ಟಿರಲಿಲ್ಲ. TMC ಅದರ ರೋಲನ್ನು ಪ್ಲೇ ಮಾಡ್ತು. 21ರಲ್ಲಿ ಯಾಕೆ ಬಿಜೆಪಿ 77 ಸ್ಥಾನವನ್ನು ಪಡೆದುಕೊಳ್ತು ಅಂದರೆ, ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು ಬಿಜೆಪಿ ಅಂದರೆ, ಕಮ್ಯುನಿಸ್ಟ್ ಪಾರ್ಟಿ ಅಲ್ಲಿಂದ ವೈಪೌಟ್ ಆಯಿತು. ಕಮ್ಯುನಿಸ್ಟ್ ಜಾಗಕ್ಕೆ ಬಿಜೆಪಿ ಬಂತು. ಈಗ TMC ಜಾಗಕ್ಕೆ ಬಿಜೆಪಿ ಬಂದು ಕುಂತಿದೆ. ಅದೇ ಕಥೆಯನ್ನು ಕೇರಳದಲ್ಲಿ ನೋಡುತ್ತೆ. ಆದರೆ ನಿಮ್ಗೆ ಕಾಸರಗೋಡು ಭಾಗದಲ್ಲಿ ಬಿಜೆಪಿ ಮಂಜೇಶ್ವರವನ್ನು ಗೆಲುವಿನ ನಿರೀಕ್ಷೆಯಲ್ಲಿತ್ತು. ಬಟ್ ದೊಡ್ಡ ಮಾರ್ಜಿನ್ನಲ್ಲಿ ಅಲ್ಲಿ IUML ಗೆದ್ಕೊಳ್ತು. ಕನ್ನೂರು ಭಾಗದಲ್ಲಿ ಬಿಜೆಪಿಯ ಓಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. ಕಝಿಕೋಡಿಯಲ್ಲೂ ಕೂಡ ಓಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. ಪಲ್ಲಕ್ಕಾಡ್ನಲ್ಲೂ ಕೂಡ ಓಟ್ ಶೇರ್ ಇನ್ಕ್ರೀಸ್ ಆಗಿದೆ. ತ್ರಿಶೂರದಲ್ಲೂ ಕೂಡ ಅದೇ ಕತೆ. ಇನ್ನು ಎರ್ನಾಕುಲಂನಲ್ಲೂ ಕೂಡ ಬಿಜೆಪಿ ಅರ್ಬನ್ ಓಟ್ಗಳನ್ನ ಸಿಳಿತಾ ಇದೆ. ಕೊಲ್ಲಂನಲ್ಲಿ ಗೆದ್ದಿದೆ. ತಿರುವನಂತಪುರಂನಲ್ಲೂ ಕಂಫರ್ಟೇಬಲ್ ಆಗಿ ಕಾಣಿಸ್ತಾ ಇದೆ. ನೋಡಿ, ತಿರುವನಂತಪುರಂನಲ್ಲಿ 24ರಲ್ಲಿ ರಾಜೀವ್ ಚಂದ್ರಶೇಖರ್ ಕಡಿಮೆ ಅಂತರದಿಂದ ಶಶಿ ತರೂರ್ ವಿರುದ್ಧ ಸೋತಿದ್ರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ತಿರುವನಂತಪುರಂನಲ್ಲಿ ಬಿಜೆಪಿಯ ಮೇಯರ್ ಆಗಿದ್ದಾರೆ. ಯಾರನ್ನ ಸೋಲಿಸಿ? LDF ಅಂದರೆ ಕಮ್ಯುನಿಸ್ಟನ್ನು ಸೋಲಿಸಿ. ಈ ಎಲ್ಲ ಅಂಶಗಳನ್ನು ನೋಡೋದೇ ಆದರೆ
ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಬಿ ಜೆ ಪಿ 31ರ ಚುನಾವಣೆಯಲ್ಲಿ ಆದರೂ ಕೂಡ ಆಶ್ಚರ್ಯ ಪಡುವಂತಿಲ್ಲ. ನೀವು ಹೇಳ್ಬೋದು ಕೇರಳ ಜನ ಬಿ ಜೆ ಪಿಗೆ ಹೆಂಗೆ LDFನ ಅಂದರೆ ಅರ್ಥಾತ್ ಕಮ್ಯುನಿಸ್ಟ್ನ ರಿಪ್ಲೇಸ್ಮೆಂಟ್ ಆಗಿ ನೋಡ್ತಾರೆ ಅಂತ. ಈ ಪಶ್ಚಿಮ ಬಂಗಾಳದಲ್ಲೂ ಕೂಡ ನಾವು ಏನು ಅಂದ್ಕೊಂಡಿದ್ವಿ, ಇಲ್ಲ ಅಲ್ಲಿ ಕಮ್ಯುನಿಸ್ಟ್ನ ಆಡಳಿತ ಇತ್ತು, ನಂತರ TMC ಬಂತು, ಹಾಗಾಗಿ ಅಲ್ಲಿ ಬಿ ಜೆ ಪಿಗೆ ಯಾವುದೇ ರೀತಿ ಪ್ಲೇಸ್ ಇರೋದಿಲ್ಲ, ಅಲ್ಲಿನ ಜನರ ಮೈಂಡ್ಸೆಟ್ಟೇ ಬೇರೆ ಅಂತೇಳಿ ಹೇಳ್ತಾ ಇದ್ವಿ. ಬಟ್ ಕೇರಳದಲ್ಲೂ ಕೂಡ ಆ ರೀತಿ ಯೋಚನೆ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಕೇರಳ ಜನರು ಮೈಂಡ್ಸೆಟ್ಟೇ ಬೇರೆ, ಅವರು ಬಿ ಜೆ ಪಿಯನ್ನು ಒಳಗಡೆ ಬಿಟ್ಕೊಳ್ಳೋದು ಬಹಳ ಕಷ್ಟ ಅಂತ ಯೋಚನೆ ಮಾಡೋದು ಬೇಡ, ಯೋಚನೆ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಕೇರಳಂನಲ್ಲಿ ಬಿ ಜೆ ಪಿ ಇನ್ನೊಂದು ಇದಕ್ಕೆ ಪೂರ್ವಕವಾಗಿ ಇನ್ನೊಂದು ಅಂಶವನ್ನು ಹೇಳೋದೇ ಆದರೆ, ಬಿ ಜೆ ಪಿ ಸಿಂಗಲ್ ಹ್ಯಾಂಡೆಡ್ ಆಗಿ ಫೈಟ್ ಮಾಡ್ತಾ ಇದೆ. ಸಿಂಗಲ್ ಹ್ಯಾಂಡೆಡ್ ಆಗಿ ನಿಮಗೆ ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪಕ್ಷದೊಂದಿಗೆ ಬಿ ಜೆ ಪಿ ಮೈತ್ರಿಯನ್ನು ಮಾಡಿಕೊಳ್ಳಿತು. ಅದೇ ಬಿ ಜೆ ಪಿಯ ಅತಿ ದೊಡ್ಡ ನೆಗೆಟಿವ್ ಮೈನಸ್ ಪಾಯಿಂಟ್ ಅಂತ ನಿಮಗೆ ಹೇಳಿದ್ವಿ. ಅಣ್ಣಾಮಲೈ ಜೊತೆ ಬಿ ಜೆ ಪಿ ಇದ್ದಿದ್ದರೆ ತಮಿಳುನಾಡಿನಲ್ಲಿ ಬಿ ಜೆ ಪಿ ನೆಲೆಯನ್ನಾದರೂ ಕಂಡುಕೊಳ್ಳೋ ಪ್ರಯತ್ನ ಪಡ್ತಾ ಇತ್ತು. 21ರ ಅಣ್ಣಾಮಲೈ ಮಾಡಿದ್ದು ತಪ್ಪು ಅಂತ ಕೆಲವರು ಹೇಳಿದ್ರು, ಈಗ ಮಾಡ್ತಿದ್ರು ಸರಿ ಅಂತೇಳಿ ಹೇಳಿದರು. ಬಟ್ 21ರಲ್ಲಿ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಮಾಡಿದ್ದು ಸರಿ ಅಂತ ನಾವು ಒತ್ತಿ ಹೇಳಿದ್ವಿ ನಿಮಗೆ. ಬಟ್ ಕೇರಳ, ಪಶ್ಚಿಮ ಬಂಗಾಳ ಇವೆರಡೂ ಕೂಡ ಒಂದೇ ತಕ್ಕಡಿಯಲ್ಲಿ ನೋಡಬಹುದಂತಹ ರಾಜ್ಯಗಳು. ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳಲಿಲ್ಲ ಬಿ ಜೆ ಪಿ, ಏಕಾಂಗಿಯಾಗಿ ಹೋರಾಡ್ತು. ಮಮತಾ ಬ್ಯಾನರ್ಜಿಗೆ ಕೇರ್ ಅನ್ನಲಿಲ್ಲ, ಮಮತಾ ಬ್ಯಾನರ್ಜಿ ವಿರುದ್ಧ ತೊಡೆ ತಟ್ಟಿತು. ಚಂದ್ರಶೇಖರ್ ಒಳ್ಳೆ ಲೀಡ್ರು, ಬೆಂಗಳೂರಿನಲ್ಲಿದ್ದರು. ಕೇರಳದ ಅಧ್ಯಕ್ಷರಾಗಿದ್ದ ತಕ್ಷಣ ಅವರು ಕೇರಳಂಗೆ ಶಿಫ್ಟ್ ಆದರು, ಒಳ್ಳೆಯ ಸಂಘಟನೆಯನ್ನು ಮಾಡಿದ್ರು. LDFನ ಎಲ್ಲ ನೆಗೆಟಿವ್ ಪಾಯಿಂಟ್ಗಳನ್ನು ಎತ್ತಿ ಇಡುವಂಥ ಪ್ರಯತ್ನ ಪಟ್ಟರು. ಅದರ ಪೂರ್ವಕವಾಗಿ ಬಿ ಜೆ ಪಿ ಒಂದು ನೆಲೆಯನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಪಡ್ತಾ ಇದೆ ಕೇರಳಂನಲ್ಲಿ. ಒಟ್ಟಾರೆಯಾಗಿ ಹೇಳೋದೇ ಆದರೆ ಕೇರಳಂನಲ್ಲಿ ಬಿ ಜೆ ಪಿಗೆ ಒಳ್ಳೆಯ ಭವಿಷ್ಯ ಇದೆ ಬುದ್ಧೆ. 31ರಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಹತ್ರ ಹೋದರೂ ಕೂಡ ಆಶ್ಚರ್ಯ ಪಡುವಂತೇನಿಲ್ಲ, ಅಂದರೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಎರಡು ಕ್ಷೇತ್ರಗಳ ಆಧಾರದ ಮೇಲೆ ನೋಡೋದೇ ಆದರೆ. ಇದರೊಂದಿಗೆ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಸ್ವತ್ವವಾಣಿ, ಇದು ಸ್ವಂತಿಕೆಯ ಧ್ವನಿ. ನಮಸ್ಕಾರ.